ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಒಂದು ಟಾಪಿಕ್ ತಂದಿದ್ದೀನಿ. ಅದೇನಪ್ಪ ಅಂತಂದರೆ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ. ಗ್ಲೋಬಲ್ ವಾರ್ಮಿಂಗ್ ಅಂದರೆ ಸಾಮಾನ್ಯವಾಗಿ ಜನರಿಗೆ ತಿಳಿದಿದ್ದ ವಿಷಯ, ಜಗತ್ತಿನಲ್ಲೇ ಇತ್ತೀಚೆಗೆ ಆಗ್ತಾ ಇರುವಂಥದ್ದು ವಿಷಯ, ಒಂದು ದೊಡ್ಡ ಸಮಸ್ಯೆನೇ ಸರಿ ಇದು. ಗ್ಲೋಬಲ್ ವಾರ್ಮಿಂಗ್ ಅಂದರೆ ಏನು ಅಂತ ತಿಳಿಯೋಣ ಬನ್ನಿ. ಫಸ್ಟು ಗ್ಲೋಬಲ್ ವಾರ್ಮಿಂಗ್ ನನಗೆ ಯಾಕೆ ಇದು ನೆನಪು ಬಂತು ಗೊತ್ತಾ? ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಹೇಳೋಣ ಅಂತ ಯಾಕೆ ಅನ್ನಿಸ್ತು ಅಂತಂದರೆ, ಆ್ಯಕ್ಚುಲಿ ನಿನ್ನೆ ನಾನು ಒಂದು ವಿಡಿಯೋ ಹಾಕಿದ್ದೆ. ಅಂದರೆ ಕಲ್ಘಟ್ಗಿ ಅಂತ ಒಂದು ಬಯಲುಸೀಮೆ ಮುಡಗೋಡ ಮುಂದೆ, ಅಲ್ಲಿ ಏನಾಯಿತು ಅಂದರೆ ಸಿಕ್ಕಾಪಟ್ಟೆ ಎಲ್ಲ ಆಲಿಕಲ್ಲು ಮಳೆ ಆಗಿದೆ. ಆನೆಕಲ್ಲು ಮಳೆ ಅಂದರೆ ಎಲ್ಲ ಕಡೆನೂ ಆಗಿದೆ. ಹುಬ್ಬಳ್ಳಿ ಧಾರವಾಡ ಬಹಳಷ್ಟು ಕಡೆ, ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ನಿನ್ನೆ ಮಳೆ ಆಗಿದೆ. ಆನೆಕಲ್ಲು ಮಳೆ, ಅದು ತುಂಬ ದೊಡ್ಡ ದೊಡ್ಡ ಆನೆಕಲ್ಲುಗಳು ಹೆಂಗೆ ಬಿದ್ದಿದೆ ಅಂದರೆ ಒಳ್ಳೆ ಹಿಮ ಪರ್ವತ, ಈ ಕಾಶ್ಮೀರ ಅಥವಾ ಶಿಮ್ಲಾ ಮನಾಲಿಯಲ್ಲಿ ಯಾವ ಥರ ಹಿಮಗಳು ಬೀಳುತ್ತಲ್ವ, ಅಷ್ಟೊಂದು ರೋಡೆಲ್ಲ ಬ್ಲಾಕ್ ಆಗಿದೆ. ಅದ್ರ ನೋಡಿ ಆಶ್ಚರ್ಯ. ಇಂಥ ನಮ್ಮ ಕರ್ನಾಟಕದಲ್ಲಿ ಅಂಥ ಬಯಲುಸೀಮೆ, ಅಂಥ ಉಷ್ಣ ಪ್ರದೇಶದಲ್ಲಿ ಇಷ್ಟು ವರ್ಷದಲ್ಲಿ ನಾವು ಕೇಳಿಲ್ಲ, ನೋಡಿಲ್ಲ. ನಮ್ಮ ಹಿಸ್ಟ್ರಿಯಲ್ಲೇ ನಮ್ಗೆ ಗೊತ್ತಿಲ್ಲ ಅಷ್ಟೊಂದು ಅಲ್ಲಿ ಈ ಥರ ಒಂದು ಹಿಮ ಬೀಳುವಾಗ, ಅಂದರೆ ಮಳೆ, ಆನೆಕಲ್ಲು ಮಳೆ ಆಗಿದೆ ಅಂತಂದರೆ ಲೆಕ್ಕ ಹಾಕಿ ಎಷ್ಟು ಸೆಕೆ, ಎಷ್ಟು ಉಷ್ಣ ಆಗಿರ್ಬೋದು, ಎಷ್ಟು ಉಷ್ಣತೆ ಹೆಚ್ಚಾಗಿರ್ಬೋದು ಅಂತ. ಯಾವ ಕಾಲಕ್ಕೂ ನಮ್ಮ ಕಡೆ ಎಲ್ಲ ಈ ಥರ ಬೀಳೋದಿಲ್ಲ. ಆನೆಕಲ್ಲು ಬೀಳುತ್ತೆ ಪ್ರತಿ ವರ್ಷ, ಒಂದೊಂದು ಕಡೆ ಹೀಟು ಸಿಕ್ಕಾಪಟ್ಟೆ ತುಂಬ ಸೆಕೆ ಆದಾಗ ಆನೆಕಲ್ಲು ಮಳೆ ಆಗುತ್ತೆ. ಅದು ಇಷ್ಟೊಂದೆಲ್ಲ ಆಗಲ್ಲ. ತುಂಬ ಒಂದೊಂದು ಫೂಟ್ ರೋಡ್ ಬ್ಲಾಕ್ ಆಗಿದೆ. ಅಷ್ಟೊಂದು ಇರುವಾಗ ನಾವು ಅದ್ರ ಬಗ್ಗೆನೇ ಯಾಕೆ ಯೋಚನೆ ಮಾಡಬಾರ್ದು ಅಂತ ನನಗೆ ಅನ್ನಿಸ್ತು. ಇದ್ರ ಬಗ್ಗೆನೇ ಯಾಕೆ ನಾನು ಹೇಳಬಾರ್ದು ಅಂತ ಅನ್ನಿಸ್ತು. ಗ್ಲೋಬಲ್ ವಾರ್ಮಿಂಗು ಇದೆಲ್ಲ ಆಗೋದಕ್ಕೆ ಕಾರಣ ಈ ಥರ ಅಕಾಲಿಕ ಮಳೆ, ಅಂದರೆ ಸಮಯ ಯಾವಾಗ ಬೇಕಾದರೂ ಮಳೆ ಆಗುತ್ತೆ, ಅದು ಆನೆಕಲ್ಲು ಮಳೆ, ಇಂಥದ್ದು ಹಿಮ ಕರಗೋದು, ಇದೆಲ್ಲ ಒಂದು ಒಳ್ಳೆಯ ಇದೆಲ್ಲ. ಅಂದರೆ ಮುಂದೆ ಅಪಾಯ ನಮಗೆ. ನಾವೇನು ಒಂದು ನಮ್ಮ ದೇಶ ಅಂತಲ್ಲ, ಜಗತ್ತಿಗೆ ಬಂದಿರುವಂಥ ಒಂದು ಅಪಾಯ ಅಂತ ಹೇಳ್ಬೋದು. ಮುಂದೆ ಯಾವುದೋ ಒಂದು ಕಾಲದಲ್ಲಿ, ಇನ್ನೂ ಬಹಳಷ್ಟು ವರ್ಷದ ನಂತರ ಇದೆಲ್ಲ ನಮಗೆ ಒಂದು ಅಪಾಯನೇ. ಈಗ ನಾವೇನು ಉನ್ನತಿಯ ಕಡೆ ಹೋಗಬೇಕು ಅಂತ, ನಾವು ಉನ್ನತಿಯ ಅಭಿವೃದ್ಧಿಗೆ ಅಂತ ನಾವು ಏನೇನೋ ಭಾಳ ಮಾಡಲಿಕ್ಕೆ ನೋಡ್ತೀವಿ. ಬಟ್ ಅದು ಬಿಟ್ಟು ನಮ್ಗೆ ಅವನತಿ ಆಗೋದು ಒಂಥರ ಸಂಕೇತ ಅಂತ ಅನಿಸುತ್ತೆ. ಈ ಥರ ಎಲ್ಲ ನಾವು ನೋಡಿದಾಗ ಭಯನೇ ಆಗುತ್ತೆ. ಅದಕ್ಕೆ ನಾವೇ ಮೊದಲು, ನಾವು ಮನುಷ್ಯರೇ ಮಾಡುವಂಥ ತಪ್ಪು, ಅದನ್ನು ನಾವೇ ಎಚ್ಚೆತ್ಕೊಂಡು ನಾವು ಸುಧಾರಣೆ ಮಾಡಲಿಕ್ಕೆ ನೋಡಬೇಕು ಅಂತ ನನ್ನ ಒಂದು ಸಣ್ಣ ಒಂದು ಇದು ಕಳಕಳಿ. ಒಂದು 10 ಜನ ನೋಡಿದರೂ ಸಾಕು ಈ ವಿಡಿಯೋನ, ಸ್ವಲ್ಪ ತಮ್ಮಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ತಾರೆ ಅಂತ. ಸಣ್ಣ ನಾವೇ ಬದಲಾವಣೆ ತಂದುಕೊಳ್ಳುವಂಥದ್ದು ನಾವು ಒಂದೊಂದು ಯೋಚನೆ ಮಾಡಬೇಕು. ಏನು ಹೇಳ್ತೀನಿ, ಗ್ಲೋಬಲ್ ವಾರ್ಮಿಂಗ್ ಅಂದರೆ ಏನು? ಈಗ ನಾನು ವಿಷಯ ಬಿಟ್ಟು ಬೇರೆ ಕಡೆ ಎಲ್ಲೋ ಹೋಗ್ಬಿಟ್ಟೆ ಅಂತ ಅನಿಸ್ಬೋದು. ಗ್ಲೋಬಲ್ ವಾರ್ಮಿಂಗ್ ಅಂದರೆ ಉಷ್ಣತೆ ಹೆಚ್ಚಾಗೋದು, ಭೂಮಿಯ ಇದು ಸಮುದ್ರದ ಮಟ್ಟ ತುಂಬ ಹೆಚ್ಚಾಗೋದು, ಅಂದರೆ ಸಮುದ್ರದ ನೀರಿನ ಮಟ್ಟ ಹೆಚ್ಚಾಗೋದು, ಹಿಮ ಕರಗೋದು, ಅಂದರೆ ಹಿಮಾಲಯ ಪರ್ವತ ಏನಿದೆಯಲ್ಲ ಅದೆಲ್ಲ ಕರಗೋದ್ರಿಂದ ಏನಾಗುತ್ತೆ, ಹಿಮ ಕರಗಿದಾಗ ಸಮುದ್ರದ ಮಟ್ಟ ಜಾಸ್ತಿ ಆಗುತ್ತೆ. ಸಮುದ್ರದ ಮಟ್ಟ ಜಾಸ್ತಿ ಆದಾಗ ಏನಾಗುತ್ತೆ ಹೇಳಿ? ಎಷ್ಟೋ ಅಲ್ಲಿ ಕೋಸ್ಟಲ್ ಏರಿಯಾಗಳು ಎಲ್ಲ ಸೀಸೈಡ್ ಏನು ಪ್ರದೇಶ ಇರುತ್ತಲ್ವ, ಅವೆಲ್ಲ ಮುಳುಗಡೆ ಆಗುತ್ತೆ. ಇದೊಂದು ಅಪಾಯ. ಆಮೇಲೆ ನಾವು ಇನ್ನೂ ಅಂದರೆ ಮರ ಕಡಿತೀವಿ. ಮರ ಕಡಿಯೋದ್ರಿಂದ ಆಗುವಂಥ ಅನಾಹುತ ಎರಡ ಎಷ್ಟೆಲ್ಲ ಇದೆ. ನಾವು ರೋಡ್ ಮಾಡಲಿಕ್ಕೆ ಅಂತ ಮರ ಕಡಿತೀವಿ, ಮನೆಗಳನ್ನು ಕಟ್ಟೋದಕ್ಕೆ, ಅಂದರೆ ಬಿಲ್ಡಿಂಗ್ ಮಾಡೋದು ದೊಡ್ಡ ದೊಡ್ಡ. ಇತ್ತೀಚೆಗೆ ಒಂದು ಇದಾಗ್ಬಿಟ್ಟಿದೆ, ಫ್ಯಾಷನ್ ಅಂತಲೇ ಹೇಳ್ಬೋದೇ, ಏನೂ ಗೊತ್ತಿಲ್ಲ. ಯಾರು ನೋಡಿದರೂ ಈ ಒಂದು ಮನೇಲಿ ಇರಲಿ, ನಮ್ಗೆ ಒಂದು ಮನೆ ಬೇಕು ಅಂತ, ಅಥವಾ 2 ಇರಲಿ ಜಾಸ್ತಿ ಅಂದರೆ, ಇಷ್ಟೆಲ್ಲ ಒಬ್ಬೊಬ್ರು ಈ ಥರ. ಆವಾಗ ಬಿಲ್ಡಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನೋಡಿ ಎಲ್ಲ ಕಡೆ ಮರ ಕಡಿದು ದೊಡ್ಡ ದೊಡ್ಡ ಏನು ತೋಟ, ಅಂದರೆ ಹೊಲ ಗದ್ದೆಗಳನ್ನು ಮಾರಿ, ಅವರಿಗೂ ಯಾರಿಗೂ ಮಾಡೋಕ್ಕಾಗಲ್ಲ, ಮಾಡೋರು ಇರಲ್ಲ, ಇಂಟ್ರೆಸ್ಟ್ ಇರಲ್ಲ, ಅವರೆಲ್ಲ ಸೇಲ್ ಮಾಡಿ ಬಿಲ್ಡಿಂಗಿಗೆ ಅಂತ ಕೊಟ್ಬಿಡ್ತಾರೆ. ಎಷ್ಟು ಎಲ್ಲೇ ನೋಡಿದ್ರು ಈಗೆಲ್ಲ ಮೊದಲಿನಕ್ಕಿಂತ ಜಾಸ್ತಿ ಬಿಲ್ಡಿಂಗ್ ಆಗ್ತಾ ಇದೆ. ಅಪಾರ್ಟ್ಮೆಂಟ್ಗಳು ಒಂದಕ್ಕಿಂತ ಒಂದು ಎತ್ತರದ್ದು 30-35 ಅಂತಸ್ತಿನ ಬಿಲ್ಡಿಂಗ್ಗಳು. ಅದಾದಮೇಲೆ ಮರ, ಅದಕ್ಕೆ ತಕ್ಕಂಗೆ ಮರ ನೆಡ್ತಾರಾ? ಇಲ್ಲ. ಒಂದು ಮರ ನೆಟ್ಟಿದ್ರೂ ಎಷ್ಟೋ ಪುಣ್ಯ ಬರ್ಬೋದು. ಮರನೇ ಇರಲ್ಲ, ಸಾವಿರಾರು ಮರಗಳನ್ನು ಕಡಿದು ರೋಡ್ ಮಾಡ್ತಾರೆ. ರೋಡ್ ಮಾಡುವಾಗ ರೋಡ್ ದೊಡ್ಡದಾಗಿ ಮಾಡಬೇಕು ಅಂತ ರೋಡ್ ಮಿನಿಮಮ್, ಈಗ ಸಿಂಗಲ್ ರೋಡ್ ಇರೋದನ್ನು ಡಬಲ್ ಟ್ರಿಬಲ್ ರೋಡ್ ಆ ಥರ ಹೈವೇನ್ ಮಾಡ್ತಾರೆ. ಆವಾಗ ಎಷ್ಟು ಮರ ಹೋಗುತ್ತೆ ಒಂದು ಅಂದಾಜು ಯಾರಿಗಾದ್ರೂ ಗೊತ್ತಾ ಹೇಳಿ? 1-2 ಫುಟ್ 3 ಫುಟ್ ಅಗಲ ಮಾಡಿದ್ರು ಅಂದರೆ ಒಂದು ಲೈನಲ್ಲಿ ಮಿನಿಮಮ್. ಈಗ ನಮ್ಮ ಊರ ಕಡೆ ನಾನು ಮೊನ್ನೆ ಒಂದು ವೀಡಿಯೋ ಹಾಕಿದ್ದೆ ಒಂದು ವಾರದಿಂದ, ಅದೆಲ್ಲ ಒಂದು ಲೈನ್, ಒಂದು 10 ಕಿಲೋಮೀಟ್ರಲ್ಲಿ
ಮರ ತೆಗೆದ್ರು ಅಂದರೆ ಸಾವಿರಾರು ಮರಗಳು ಹೋಗುತ್ತೆ. ಇದರಿಂದ ಏನಾಗುತ್ತೆ ಹೇಳಿ, ಮರ ಕಡಿದಾಗ ಒಂದು ಸಹಜ, ಎಲ್ಲ ಅನಾಹುತಗಳು ಆಗೋದು ಒಂದೊಂದು ಸಹಜ ಅಲ್ವಾ. ಈ ಥರ ಗ್ಲೋಬಲ್ ವಾರ್ಮಿಂಗು ಇನ್ನೂ ಅಂದರೆ ಪ್ಲ್ಯಾಸ್ಟಿಕ್ ಬಳಕೆ ನಾವು ಜಾಸ್ತಿ ಮಾಡ್ತೀವಿ. ಇತ್ತೀಚಿನ ದಿನಗಳಲ್ಲಿ ಪ್ಲ್ಯಾಸ್ಟಿಕ್ ಬಳಕೆ ಜಾಸ್ತಿ. ಪ್ಲ್ಯಾಸ್ಟಿಕ್ ಬಳಕೆ ಅಲ್ಲದೆ ಅದು ನಾವು ಸ್ಟ್ರಾಗಿ ಎಲ್ಲ ಈ ಸ್ಟ್ರಾನ್ ಏನು ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಕೆಲವೊಂದು ಸರಿ ಪ್ಲ್ಯಾಸ್ಟಿಕ್ ಸ್ಟ್ರಾನ್ ಯೂಸ್ ಮಾಡ್ತೀವಿ, ಅದನ್ನು ಎಸಿತೀವಿ. ಅದನ್ನು ಎಸೆದದ್ದು ಅದು ಭೂಮಿ ಒಳಗೆ ಹೋಗುತ್ತೆ, ಅದು ಇದಾಗಲ್ಲ, ಕರಗಲ್ಲ. ಪ್ಲ್ಯಾಸ್ಟಿಕ್ ಯಾವತ್ತೂ ಕರಗಲ್ಲ ನೋಡಿ, ಅದು ಸುಟ್ಟರೂ ಸಹ ಕರಗಲ್ಲ. ಸುಡ್ತೀವಿ, ಸುಟ್ಟಾಗ ಪೊಲ್ಯೂಷನ್ ಆಗುತ್ತೆ. ಪೊಲ್ಯೂಷನ್ ಅಂದ್ರೇನು? ಹೊಗೆ, ಧೂಳು, ಬೆಂಕಿ, ಸ್ಮೋಕ್. ಇದರಿಂದ ಸಿಕ್ಕಾಪಟ್ಟೆ ಪೊಲ್ಯೂಷನ್. ಜನರಿಗೆ, ಹುಟ್ಟೋ ಮಕ್ಕಳಿಗೆ ಇದು ಏನು ಅಸ್ತಮ ಬರುವಂಥದ್ದು, ಹುಟ್ಟಿರುವಂಥ ಸಣ್ಣ ಸಣ್ಣ ಮಕ್ಕಳು, ವಯಸ್ಸಾದವರು, ತುಂಬ ಮಿಡ್ಲ್ ಏಜವರು ಸಹ ಈಗ ಅಸ್ತಮ ಕಾಯಿಲೆಗೆ ಗುರಿ ಆಗ್ತಾರೆ. ಯಾಕೆ ಹೇಳಿ? ಇದೆಲ್ಲ ಪೊಲ್ಯೂಷನ್ನಿಂದ. ಆಮೇಲೆ ದೊಡ್ಡ ಫ್ಯಾಕ್ಟ್ರಿ ಮಾಡಿದಾಗ ಏನಾಗುತ್ತೆ, ಆ ಗ್ಯಾಸನ್ನು ಮೇಲ್ಗಡೆ ಬಿಡ್ತಾರೆ. ಫುಲ್ ಆಕಾಶ ಎಲ್ಲ ನೋಡಿ, ಫ್ಯಾಕ್ಟ್ರಿ ಒಂದು ಹೊಗೆಯಿಂದ ಅದರಿಂದ ಎಷ್ಟು ಎಲ್ರಿಗೂ ಹಿಂಸೆ ಆಗುತ್ತೆ, ಎಲ್ರಿಗೂ ಒಂದು ಅಪಾಯ ಆಗುತ್ತೆ ನೋಡಿ. ಇದೆಲ್ಲ ತುಂಬ ಅದು ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡುತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ ನಮ್ಮ ಒಳಗೆ ಹೋದಾಗ ಎಷ್ಟೆಲ್ಲ ಅನಾಹುತ ಆಗುತ್ತೆ. ಆಮೇಲೆ ತುಂಬ ಗಾಡಿಗಳು, ಅತಿಯಾದ ಗಾಡಿ ಓಡಾಡೋದು, ಪೆಟ್ರೋಲು, ಗ್ಯಾಸ್ ರಿಲೀಸ್ ಆಗುತ್ತೆ. ಅದರಿಂದ ಸ್ಮೋಕ್ ಫುಲ್ಲು ಇಡೀ ಎಲ್ಲಿ ನೋಡಿದ್ರೂ ಒಂದು ದೊಡ್ಡ ಸಿಟಿಯಲ್ಲಿ, ದೊಡ್ಡ ಸಿಟಿ ಅಂತಲ್ಲ, ಸಣ್ಣ ಸಿಟಿಯಲ್ಲೂ ಸಹ ಇತ್ತೀಚೆಗೆ ಯಾವುದೇ ಸಿಟಿ ನೋಡಿ ಪೊಲ್ಯೂಷನಿಂದ ಅದು ಸ್ಮೋಗ ಅಥವಾ ಫಾಗ್ ಅಂತ ಗೊತ್ತಾಗಲ್ಲ. ಚಳಿಗಾಲದಲ್ಲಿ ಬೆಳಗ್ಗೆ ಸಹ ಫಾಗ್ ಇರೋ ಜಾಗದಲ್ಲಿ ಸ್ಮೋಗ್ ಇರುತ್ತೆ. ಸ್ಮೋಗ್ ಅಂದರೆ ಹೊಗೆ ತುಂಬಿರುವಂಥದ್ದು, ಮೋಡ ಕವಿ, ಒಂಥರ ಇದಿರುತ್ತೆ, ಕಾಣಿಸಲ್ಲ ಮುಂದ್ಗಡೆ ಹೊಗೆ ಒಂಥರ ತುಂಬಿ. ಅದು ಒಳ್ಳೆಯದಲ್ಲ, ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ನಮಗೆ ಅದು ಮುಂದೆ ಎಷ್ಟು ಅನಾಹುತ ಕೊಡುತ್ತೆ ನೋಡಿ. ಆಲ್ಮೋಸ್ಟ್ ಜನರೆಲ್ಲ ಇದರಿಂದ ಏನಾಗ್ತಾರೆ, ಅಸ್ತಮ ಕಾಯಿಲೆಗೆ ಒಳಗಾಗ್ತಾರೆ. ಹೀಗೆ ಬಹಳಷ್ಟು. ಮತ್ತು ಈಗ ಮುಂದೆ ಹುಟ್ಟೋ ಮಕ್ಕಳು ಸಹ ಅಬ್ನಾರ್ಮಲ್ ಆಗಿ ಹುಟ್ಟುತ್ತಾರೆ. ಒಳ್ಳೆಯ ಅವರಿಗೆ ಆರೋಗ್ಯವಂತ ಮಗು ಹುಟ್ಟಲ್ಲ. ಅದು ಅಲ್ಲದೆ ಹುಟ್ಟಿರುವಂಥ ಸಣ್ಣ ಮಕ್ಕಳಿಗೂ ಸಹ ರೋಗ ಬರುವಂಥ ಮುನ್ಸೂಚನೆ ಇದೆಲ್ಲ ನೆನೆಸ್ಕೊಂಡಾಗ ಗ್ಲೋಬಲ್ ವಾರ್ಮಿಂಗಿಂದ ಇದೆಲ್ಲ ಆಗೋದು. ಪ್ಲ್ಯಾಸ್ಟಿಕ್ ಬಳಕೆ ಜಾಸ್ತಿ, ಅದನ್ನು ತ್ಯಾಜ್ಯ ಮಾಡಬೇಕು. ನಾವು ಪ್ಲ್ಯಾಸ್ಟಿಕ್ಕನ್ನು ಯೂಸ್ ಮಾಡೋದು ಕಡಿಮೆ ಮಾಡಬೇಕು, ಮೊದಲನೇದಾಗಿ. ಆಮೇಲೆ ನಾವು ಈ ಗಾಡಿನೂ ಅಷ್ಟೇ, ಸಿಕ್ಕಾಪಟ್ಟೆ ನಾವು ಗಾಡಿ ಸುಮ್ಮನೆ ಅದು ಒಂದು ಅರ್ಧ ಕಿಲೋಮೀಟ್ರ್ ನಡೆಯುವಂಥ ಜಾಗದಲ್ಲೂ ಸಹ ಗಾಡಿ ತೊಗೊಂಡು ಹೋಗ್ಬಿಡ್ತೀವಿ. ಇಲ್ಲೇ ಒಂದು 5 ನಿಮಿಷದ ಜಾಗ ಇದ್ದರೂ ನಮಗೆ ಇತ್ತೀಚೆಗಿನ ಜನರಿಗೆ ನಡೆಯೋದು ಅಂದರೆ, ನಡ್ಕೊಂಡು ಹೋಗೋದು ಅಂದರೆ ಆಗಲ್ಲ. ಎಲ್ಲರೂ ಗಾಡಿ ಸಣ್ಣ ಇದರಲ್ಲೂ. ಅದ್ರ ಬದಲು ಸೈಕಲ್ ಯೂಸ್ ಮಾಡಿದ್ರೆ ಎಷ್ಟು ಒಳ್ಳೆಯದಲ್ವಾ. ಸೈಕಲ್ಲು, ಅಥವಾ ನಾವು ಕೆಲವೊಂದಕ್ಕೆ ವಾಕಿಂಗ್ ಮಾಡ್ಕೊಂಡು ಹೋದರೆ ಇನ್ನೂ ಒಳ್ಳೆಯದು. ಅಥವಾ ನಾವು ಇಷ್ಟೆಲ್ಲ ಮಾಡ್ತೀವಿ, ಈ ಥರ ದೊಡ್ಡ ಬಿಲ್ಡಿಂಗ್ಗಳು ಮಾಡ್ತೀವಿ. ಆ ಬಿಲ್ಡಿಂಗ್ನಲ್ಲಿ ಒಂದು ನಮ್ಮದು ಅಂತ ಒಂದು ಮರ ಕಟ್ಟಿದರೆ ನಾವು ಎಷ್ಟೋ ಒಂದು ದೊಡ್ಡ ಪುಣ್ಯದ ಕೆಲಸ ಮಾಡ್ದಂಗೆ. ಎಲ್ಲೆಲ್ಲೋ ನಾವು ದೊಡ್ಡ ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಮಾಡಿಸ್ತೀವಿ, ದೊಡ್ಡದು ದೇವರಿಗೆ ಹುಂಡಿ ಹಾಕ್ತೀವಿ, ಕಾಣಿಕೆ ಹಾಕ್ತೀವಿ. ಅದ್ರ ಬದಲು ಅದನ್ನೇ ಒಂದು ಒಳ್ಳೆ ಕೆಲಸ ಮಾಡೋದು, ಅದು ಸರಿ ಮಾಡೋಣ. ಬಟ್ ಒಂದು ಗಿಡ, ಒಂದು ಮರ, ಒಳ್ಳೆ ಆಕ್ಸಿಜನ್ ಕೊಡುವಂಥ ಮರ ನೆಟ್ಟಿದ್ರೆ ಅದು ಜೀವನವನ್ನು ಕಾಪಾಡುತ್ತೆ, ನಮ್ಮೆಲ್ಲರ ಜೀವನವನ್ನು ಕಾಪಾಡುತ್ತೆ. ನಮ್ಮ ಮನೆ ಸುತ್ತಮುತ್ತಲು ಜಾಗ ಇಲ್ವಾ, ಸಣ್ಣದೊಂದು ಪಾಟಲ್ಲಿ, ಮನೆ ಹತ್ತಿರನೇ ಪಾಟಲ್ಲಿ ಒಂದು ಸಣ್ಣದು ಏನೋ ಒಂದು ಆಕ್ಸಿಜನ್ ಕೊಡುವಂಥ ಸಣ್ಣ ಗಿಡ ನೆಟ್ಕೊಂಡ್ರು ಅದನ್ನು, ಈ ಪೊಲ್ಯೂಷನನ್ನು ಸ್ವಲ್ಪ ಪ್ಯೂರಿಫೈ ಮಾಡುತ್ತೆ. ಅಟ್ಲೀಸ್ಟ್ ಅಷ್ಟಾದರೂ ನಮಗೆ ಅಂತ ನಾವು ಕಾಳಜಿ ವಹಿಸ್ಕೋಬೇಕು. ನಾವೇನು ಸಮಾಜ ಹೋಗಲಿ, ಇದೇ ಹಾಗೆ, ಜಗತ್ತೇ ಹೀಗೆ, ನಾವೇನು ಮಾಡೋಕ್ಕಾಗಲ್ಲ, ನಮ್ಮಿಂದ ಏನಾಗುತ್ತೆ, ನಾವು ಹೀಗೆ ಎಲ್ಲ ಕಡೆಯೂ ಹೀಗೆ ನಡೀತಾ ಇದೆ ಅಂತ ಹೀಗೆ ಯೋಚನೆ ಮಾಡಿದರೆ ಖಂಡಿತ ಅದು ಏನು ಉದ್ಧಾರ ಆಗಲ್ಲ, ಸಮಾಜ ಉದ್ಧಾರ ಆಗಲ್ಲ. ಸಮಾಜ ಮಾಡುತ್ತೆ, ಸಮಾಜ ನಮಗೇನು ಮಾಡುತ್ತೆ ಅಂದ್ಕೊಳ್ಳೋದಲ್ಲ. ನಾವೇನು ಸಮಾಜಕ್ಕೆ ಕೊಡ್ತೀವಿ ಅಂತ ನಮ್ಮ ಕೈಯಿಂದ ಆಗೋದು. ಒಂದು ಗಿಡ ನೆಡೋಣ, ಅಥವಾ ನಾವು ನಮ್ಮಂದೇ ನಾವು ಒಂದು ಮನಸ್ಸಿನೊಳಗೆ ಒಂದು ಶಪಥ ಮಾಡ್ಕೊಳ್ಳೋಣ. ನಾನು ಪ್ಲ್ಯಾಸ್ಟಿಕ್ ಬಳಸಲ್ಲ, ಪ್ಲ್ಯಾಸ್ಟಿಕ್ಕನ್ನು ಅವಾಯ್ಡ್ ಮಾಡಬೇಕು. ಜಾಸ್ತಿ ನಾನು ಪ್ಲ್ಯಾಸ್ಟಿಕ್ ಬದಲು ಪೇಪರ್ ಬ್ಯಾಗನ್ನು ಯೂಸ್ ಮಾಡೋಣ. ಹೊರಗಡೆಯಿಂದ ಏನಾದರೂ ತರುವಾಗ ಪ್ಲ್ಯಾಸ್ಟಿಕ್ ಬದಲು ಪೇಪರ್ ಬ್ಯಾಗನ್ನು ಯೂಸ್ ಮಾಡ್ಬೋದು. ಇತ್ತೀಚಿನ ದಿನಗಳಲ್ಲಿ ಭೂಮಿ ತಾಪಮಾನ ಜಾಸ್ತಿ ಆಗ್ತಾಯಿದೆ.
ಅಂದರೆ ಹೀಟ್ ಜಾಸ್ತಿ ಆಗ್ತಾಯಿದೆ, ಸೂರ್ಯನ ಕಿರಣ ಅಂದರೆ ಸೂರ್ಯನ ತಾಪಮಾನ ಜಾಸ್ತಿ ಆಗ್ತಾಯಿದೆ. ಯಾಕೆ ಇದೇ ಈ ಥರ ಗ್ಲೋಬಲ್ ವಾರ್ಮಿಂಗಿಂದ ಪೊಲ್ಯೂಷನ್ ಜಾಸ್ತಿ, ಎಲ್ಲಿ ನೋಡಿದ್ರು ಗಾಡಿಗಳು, ಒಂದು ಸೆಕೆಂಡು ರೋಡ್ ಖಾಲಿ ಇರಲ್ಲ, ಬರೀ ಗಾಡಿಗಳು ಓಡಾಡ್ತಾನೆ ಇರುತ್ತೆ. ಅದು ಅಲ್ಲದೆ ಮರ ಎಲ್ಲ ಕಡೆನೂ ಕಡಿತಾರೆ. ಮೇನ್ ಅಂದರೆ ಮರಗಳನ್ನು ಕಡಿಯೋದು. ಮರಗಳನ್ನು ಕಡಿಯುವಾಗ ಮನುಷ್ಯ ಯೋಚನೆ ಮಾಡಲ್ಲ ಅದರಿಂದ ಎಷ್ಟು ನಮಗೆ ಅಪಾಯ ಆಗುತ್ತೆ, ಅದರಿಂದ ಎಷ್ಟು ಉಪಯೋಗ ಇತ್ತು ಆ ಮರದಿಂದ ಅಂತ ಅದು ನೋಡಲ್ಲ, ಕಡ್ದು ಬಿಡೋದು. ಬಿಲ್ಡಿಂಗ್ ಮಾಡೋದಕ್ಕಿಂತ ಮರ ಕಡಿಯೋದು. ನಾವು ಮರ ಕಡಿಯೋದ್ರಿಂದ ಆಗುವಂಥ ಅನಾಹುತ ಇನ್ನೂ ಬೇಕಾದಷ್ಟಿದೆ. ಮುಂದಿನ ಪೀಳಿಗೆಗೆ ನೀರಿನ ಸಮಸ್ಯೆ ಎಷ್ಟಾಗ್ಬೋದು ಹೇಳಿ. ಈಗಲೇ ನಾವು ನೀರಿನ ಸಮಸ್ಯೆನ ತುಂಬ ಅನುಭವಿಸ್ತಾ ಇದ್ದೀವಿ. ಒಂದೊಂದು ಕಡೆ ನೀರಿರಲ್ಲ, ಜನರು ಎಷ್ಟೆಷ್ಟೋ ದೂರದಿಂದ ನೀರನ್ನು ಹೊತ್ಕೊಂಡು ಬರ್ತಾರೆ. ಇದೆಲ್ಲ ಆಗೋದು ನೋಡಿದ್ರೆ ಬಹಳಷ್ಟು ನಾವು ಪ್ರಗತಿಯ ಕಡೆ ಹೋಗ್ತಾ ಇದ್ದೀವಿ, ಅಂದರೆ ಉನ್ನತಿಯ ಕಡೆ ಹೋಗ್ತಾ ಇದ್ದೀವಿ ಅಂತ ನಮ್ಗೆ ಅನಿಸಿದ್ರು, ನಾವು ಅಷ್ಟೇ ಒಂದು ಹೆಜ್ಜೆ ನಾವು ಮುಂದಿಟ್ಟರೆ 4 ಹೆಜ್ಜೆ ಹಿಂದೆ ಸರಿತಾ ಇದ್ದೀವಿ, ಅಂದರೆ ಉನ್ನತಿ ಕಡೆನೂ ಹೋಗ್ತಾ ಇದ್ದೀವಿ ಅಂತ ನನಗನ್ಸುತ್ತೆ. ನನಗೆ ತಿಳಿದಿದ್ದು, ನನಗೆ ಬಹಳಷ್ಟು ನನಗೆ ಇದಿಲ್ಲ, ಹೇಳೋದಕ್ಕೆ ತುಂಬ ಹೇಳೋಣ ಅನಿಸುತ್ತೆ, ಆದರೆ ಹೇಳೋಕ್ಕೆ ಟೈಮ್ ಇಲ್ಲ. ದೊಡ್ಡ ವೀಡಿಯೋ ಆಗಿಬಿಟ್ರೆ ನೀವೆಲ್ಲ ನೋಡಲ್ಲ ಸರಿಯಾಗಿ. ಬಟ್ ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ಮುಂದಿನ ಜನ್ರೇಷನ್ನು ನಾವು ಅವರಿಗೆಲ್ಲ ಸ್ವಲ್ಪ ಒಂದು ಒಳ್ಳೆಯ ಜೀವನ ಕೊಡಬೇಕು. ಈಗ ನಮ್ಮ ಜೀವನ ಅಂತೂ ಇಷ್ಟ ಆಗಿದೆ, ಇನ್ನು ಮುಂದಿನ ಪೀಳಿಗೆ ಇರುತ್ತಲ್ವ, ಅವರಿಗೆಲ್ಲ ಸ್ವಲ್ಪ ಆದರೂ ಒಳ್ಳೆಯ ಜೀವನ ಕೊಡಬೇಕು. ಅದು ನಾವು ಈಗಲಿಂದನೇ ನಾವು ಎಚ್ಚೆತ್ಕೋಬೇಕು. ಗ್ಲೋಬಲ್ ವಾರ್ಮಿಂಗನ್ನು ನಿಲ್ಲಿಸಲಿಕ್ಕೆ ಆದಷ್ಟು ನಾವು ಕಡಿಮೆ ಮಾಡಬೇಕು. ಯಾಕೆಂತಂದರೆ ಆದಷ್ಟು ಮರ ಗಿಡಗಳನ್ನ ನೆಡಬೇಕು. ಸೂರ್ಯನ ತಾಪಮಾನ ಜಾಸ್ತಿ ಆಗ್ತಾಯಿದೆ, ಹೀಟ್ ಆಗ್ತಾಯಿದೆ, ಹಿಮ ಕರಗ್ತಾ ಇದೆ. ಹಿಮ ಕರಗೋದ್ರಿಂದ ಸಮುದ್ರದ ಮಟ್ಟ ಜಾಸ್ತಿ ಆಗುತ್ತೆ. ಅದಕ್ಕೆ ಹಿಮ ಕರಗೋದು ಯಾಕೆ ಅಂದರೆ ಮರಗಳನ್ನು ನೆಡಲ್ಲ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಹೋಗುತ್ತೆ. ಇದರಿಂದ ಬಹಳಷ್ಟು ಅನಾಹುತ ಆಗುತ್ತೆ. ಜನರೆಲ್ಲ ರೋಗವಂತರಾಗ್ತಾರೆ, ರೋಗಿಗಳಾಗ್ತಾರೆ, ರೋಗ ರುಜಿನಗಳು ಜಾಸ್ತಿ ಹರಡುತ್ತೆ. ಪ್ರಾಣಿಗಳಿಗಂತೂ ತುಂಬಾ ಅಪಾಯ. ಈಗ ನಾವು ಪ್ಲ್ಯಾಸ್ಟಿಕ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಪ್ರಾಣಿಗಳಿಗೂ ನಾವು ಗ್ಲೋಬಲ್ ವಾರ್ಮಿಂಗ್ ನಿಲ್ಲಿಸೋದು ಅಂದರೆ ನಮ್ಮ ಕೈಲಾಗಿದ್ದರೂ ಒಂದು ಅಳಿಲು ಸೇವೆ ಮಾಡೋಣ. ಸ್ವಲ್ಪನಾದರೂ, ಏನು ತುಂಬ ನಾವು ಜಾಸ್ತಿ ಮಾಡಬೇಕು ಅಂತಿಲ್ಲ, ಒಂದು ಮರ ನೆಡ್ಬೋದು, ಪ್ಲ್ಯಾಸ್ಟಿಕ್ ತ್ಯಾಜ್ಯವನ್ನು ಮಾಡ್ಬೋದು. ಹೀಗೆ ನಮ್ಮ ಕೈಲಿ ಏನಾಗಿದೆ ಅದನ್ನು ಸ್ವಲ್ಪನೇ ಮಾಡ್ಬೋದು. ಅತಿಯಾಗಿ ನೋಡಿ, ಮಳೆಗಾಲ ಈಗೆಲ್ಲ ಯಾವಾಗ ಬೇಕೋ ಆವಾಗ ಮಳೆ ಯಾಕೆ ಬರುತ್ತೆ ಹೇಳಿ? ಗ್ಲೋಬಲ್ ವಾರ್ಮಿಂಗಿಂದ ಪೊಲ್ಯೂಷನ್ ಜಾಸ್ತಿ ಆಗೋದ್ರಿಂದ ಹಿಮ ಕರಗುತ್ತೆ. ಸೆಕೆ ಜಾಸ್ತಿ ಆದಾಗ ಆವಿಯಾಗಿ ಮಳೆ ಬರುತ್ತೆ, ಇದು ಗೊತ್ತಿರುವಂಥದ್ದೇ. ಯಾಕೆ ಸೆಕೆ ಹೆಚ್ಚಾಗುತ್ತೆ ಹೇಳಿ? ಎಲ್ಲ ಕಡೆನೂ ಮರ ನಾವು ಕಡಿತೀವಿ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ರಿಲೀಸ್ ಆಗುತ್ತೆ, ಗ್ಯಾಸಸ್ ಜಾಸ್ತಿ ರಿಲೀಸ್ ಆಗುತ್ತೆ, ಫ್ಯಾಕ್ಟ್ರಿ ಜಾಸ್ತಿ ಇರೋದ್ರಿಂದ. ಅದರಿಂದ ಸಿಕ್ಕಾಪಟ್ಟೆ ಒಂದು ಪೊಲ್ಯೂಷನ್ ಆಗುತ್ತೆ. ಹೀಗೆ ಬಹಳಷ್ಟು ರೀಸನ್ಸ್ ಇದೆ ಗ್ಲೋಬಲ್ ವಾರ್ಮಿಂಗ್ಗೆ. ಆದರೆ ಅದನ್ನು ತಡೆಗಟ್ಟೋದಕ್ಕೆ ಪೂರ ಅಂತೂ ಆಗಲ್ಲ. ಆದರೆ ಮನುಷ್ಯ ಬಿಡು ನಡೀತಾ ಇರುತ್ತೆ, ನಾವೊಬ್ಬರು ಏನು ಮಾಡೋಕ್ಕಾಗುತ್ತೆ ಅಂತ ನಾವು ಅಂದ್ಕೋತೀವಿ. ಆದರೆ ಹನಿ ಕೂಡಿ ಹಳ್ಳ ಅಂತ ನಾವು ಒಬ್ಬರು ಮಾಡಿದರೆ, ಮನೆಯಲ್ಲಿ ಇರುವಂಥವ್ರು 4 ಜನ ಇದ್ದಾರೆ, 4 ಜನರನ್ನು ಯೋಚನೆ ಮಾಡಿ. ಹೀಗೆ ಒಂದು ಊರು, ಒಂದು 25-30 ಜನ ಇದ್ದರೆ ಒಂದು ಊರು ಯೋಚನೆ ಮಾಡಿದರೆ, ಹಾಗೆ ಎಲ್ಲರೂ ಹೀಗೆ ಸಣ್ಣ ನಮ್ಮ ಒಂದು ಕೈಲಾಗಿದ್ದು ಒಂದು ಅಳಿಲು ಸೇವೆ ಸಮಾಜಕ್ಕೆ ಅಂತ ಸಣ್ಣದೇ ಯೋಚನೆ ಮಾಡಿದರೆ ಎಷ್ಟು ಒಳ್ಳೆಯದು ನೋಡಿ. ಇದು ಎಲ್ಲದನ್ನೂ ಗೌರ್ಮೆಂಟು ಅಥವಾ ಇನ್ಯಾರೋ ದೊಡ್ಡ ಇದೇ ಮಾಡಬೇಕು ಅಂತಿಲ್ಲ. ನಮ್ಮ ಕೈಲಾಗಿರೋದೊಂದು ಸಣ್ಣದನ್ನು ನಾವೇ ಮನಸ್ಸೊಳಗೆ ಮಾಡಿಕೊಂಡು ಈ ಥರ ಮಾಡಬೇಕು ಅಂತ. ಈಗ ಎಲ್ಲರೂ ಮನೆ ಕಟ್ತಾ ಇದ್ದಾರೆ ಅಂತ ನಾವು ತೊಗೊಳಕ್ಕೆ ನೋಡ್ತೀವಿ, ನಾವು ತೊಗೊಳ್ತೀವಿ ಅಂತ ಬಿಲ್ಡರ್ಸ್ ಇನ್ನೂ ಉತ್ಪನ್ನ ಆಗ್ತಾರೆ. ಯಾಕೆಂತಂದರೆ ಜನಗಳು ಅಷ್ಟೇ ಮನೇನ ಖರೀದಿ ಮಾಡ್ತಾರೆ ಅಂತ ಇನ್ನೂ ಬಿಲ್ಡರ್ಸ್ ಜಾಸ್ತಿ ಬರ್ತಾರೆ. ನಮಗೆ ಬೇಕೋ ಬೇಡವೋ, ನೆಸೆಸಿಟಿನೇ ಇಲ್ಲ, ನಮ್ಗೆ ಅಗತ್ಯಕ್ಕಿಂತ ಜಾಸ್ತಿ ನಾವು ಮಾಡ್ತೀವಿ. ನಮಗೆ ಎಷ್ಟಿದೆ ಅಷ್ಟು ನಮಗೆಲ್ಲ ಆಸೆ ಜಾಸ್ತಿ. ಗ್ಲೋಬಲ್ ವಾರ್ಮಿಂಗಿಗೆ ನಾನು ಹೇಳ್ತಾ ಇರೋದು, ಗ್ಲೋಬಲ್ ವಾರ್ಮಿಂಗು ಪ್ಲ್ಯಾಸ್ಟಿಕ್ಕಲ್ಲಿ ನೋಡಿ ಸ್ಟ್ರಾ ಬಳಸ್ತಾರೆ, ಅದು ಸಮುದ್ರದ ಜೀವಿಗಳಿಗೆ ಎಷ್ಟು ಅನಾಹುತ ನೋಡಿ. ಅದು ಸಮುದ್ರದಲ್ಲಿ ಹೋಗಿ ಒಳಗಡೆ ಹೋಗುತ್ತೆ, ಅದರಿಂದ ಆಹಾರದ ಇದರಲ್ಲಿ ಪ್ಲ್ಯಾಸ್ಟಿಕ್ ಬರುತ್ತೆ. ಅಂದರೆ ಸಣ್ಣ ಜೀವ ಜಂತುಗಳಿಗೆ ಅದರಿಂದ ಬಹಳ ಅಪಾಯ. ಹೀಗೆ ಪ್ಲ್ಯಾಸ್ಟಿಕ್ಕು, ಈ ಹಸು ಎಷ್ಟೋ ಕಡೆ ನಾವು ನೋಡ್ತೀವಿ, ರೋಡಲ್ಲೆಲ್ಲ ಪ್ಲ್ಯಾಸ್ಟಿಕ್ಕನ್ನು ಎಸಿತೀವಿ. ಹಸುಗಳು ತಿಂದು ಸತ್ತೋಗಿದ್ದು ಸುದ್ದಿನೆಲ್ಲ ನಾವು ನ್ಯೂಸಲ್ಲಿ ಅಲ್ಲಿ ಕೇಳಿರ್ತೀವಿ. ಯಾಕೆ? ನಾವೇ ಮನುಷ್ಯರೇ ಮಾಡಿರುವಂಥ ತಪ್ಪು, ಇದು ಮಾಡುವಂಥ ತಪ್ಪು. ಮನುಷ್ಯರಲ್ಲದೆ ಮತ್ತೆ ಇನ್ಯಾರು ಮಾಡ್ತಾರೆ ಹೇಳಿ? ಮನುಷ್ಯ ಎಷ್ಟು ಬುದ್ಧಿವಂತನೋ ಅಷ್ಟೇ ದಡ್ಡ ಅನಿಸುತ್ತೆ. ಈ ಥರ ಎಲ್ಲ ಮಾಡೋ ಕೆಲಸ ಮನುಷ್ಯಂದೇ. ಬುದ್ಧಿ ಇಲ್ಲ ನಮಗೆ. ಆ್ಯಕ್ಚುಲಿ ನಾವೇ ಹಾಳು ಮಾಡ್ತೀವಿ. ದೇವರು ಇಷ್ಟೊಂದು ಒಳ್ಳೆ ನೇಚರನ್ನು ಕೊಟ್ಟಿರೋದನ್ನು ನಾವೇ ಹಾಳು ಮಾಡ್ತಾಯಿದ್ದೀವಿ ನಮ್ಮ ಕೈಯಾರೆ. ನಾವು ಅದನ್ನು ಪರಿಸರವನ್ನು, ಈ ನೇಚರನ್ನು
ಉಳಿಸ್ಲಿಕ್ಕಾಗಲ್ಲ ಅಂದರೆ ನಾವು ಹಾಳು ಮಾಡಬಾರ್ದು. ನಮ್ಮ ಕೈಯಲ್ಲಿ ಒಳ್ಳೇದು ಮಾಡಲಿಕ್ಕಾಗಲ್ಲ ಪರಿಸರಕ್ಕೆ ಅಂದರೆ ನಾವು ಕೆಟ್ಟದ್ದು ಮಾಡಲಿಕ್ಕೆ ನೋಡಬಾರ್ದು. ಆದಷ್ಟು ಚೆನ್ನಾಗಿಡೋದನ್ನು ನೋಡಬೇಕು. ಇದು ನನಗೆ ತಿಳಿದಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಗ್ಲೋಬಲ್ ವಾರ್ಮಿಂಗನ್ನು ಈ ಥರ ಸೆಕೆ ಆಗುತ್ತಲ್ವ, ಈಗ ನೋಡಿ ಈ ಟೈಮ್ನಲ್ಲಿ ಎಷ್ಟು ಸೆಕೆ ಅಂದರೆ ಸಿಕ್ಕಾಪಟ್ಟೆ ಹೀಟು. ಯಾಕೆ? ಆಮೇಲೆ ಹೀಟ್ ಹೆಚ್ಚಾದಾಗ ಮಳೆ ಬರುತ್ತೆ. ಮಳೆ ಅಂದರೆ ಇದೇ ಥರ ಆನೆಕಲ್ ಮಳೆ ಎಲ್ಲ, ಅದರಿಂದ ಎಷ್ಟು ಅನಾಹುತ ನೋಡಿ. ಗಿಡ ಮರಗಳು ಹಾಳಾಗುತ್ತೆ, ಅಂದರೆ ಹೊಲ ತೋಟಗಳೆಲ್ಲ ಹಾಳಾಗುತ್ತೆ. ಈ ಒಂದು ಆನೆಕಲ್ ಮಳೆ ಬಿದ್ದರೆ ಫುಲ್ ಎಲ್ಲ ಬೆಳೆಗಳು ನಾಶ. ಅದು ಈ ಸೀಸನಲ್ಲಿ ಗೋಧಿ ಬೆಳೆ ಅಂತ ಟೈಮ್ನಲ್ಲಿ ಗೋಧಿ ಎಲ್ಲ ಕಡೆ ಬೆಳೆ ಬರುವ ಸೀಸನ್, ಈಗ ಬೆಳೆ ಕಟಿಂಗಿಗೆ ಬರುವಂಥ ಸೀಸನ್ ಎಲ್ಲ ಹಾಳಾಗುತ್ತಲ್ವ. ಎಷ್ಟು ಲಾಸು. ಮನುಷ್ಯನ ತಿನ್ನೋಕ್ಕೆ ಆಹಾರವೂ ಇರಲ್ಲ. ಇದೊಂದಲ್ವ. ಎಲ್ಲ ಕಡೆಯಿಂದನೂ ಗ್ಲೋಬಲ್ ವಾರ್ಮಿಂಗನ್ನು ತುಂಬ ನಮ್ಗೆ ಅದರಿಂದ ಅನಾನುಕೂಲತೆಗಳು ಜಾಸ್ತಿ ಆಗೋದ್ರಿಂದ ಸ್ವಲ್ಪ ನಾವು ತಡೆಗಟ್ಟಕ್ಕೆ ನೋಡಬೇಕು. ನಮ್ಮಿಂದ ಏನಾದರೂ ಒಳ್ಳೆಯದನ್ನು ಸಮಾಜಕ್ಕೆ ನೀಡ್ಲಿಕ್ಕೆ ನೋಡಬೇಕು. ಸೊ ಒಂದು ಗಿಡ ಏನಾದರೂ ನೆಡೋಣ. ಪ್ಲ್ಯಾಸ್ಟಿಕನ್ನು ಜಾಸ್ತಿ ಯೂಸ್ ಮಾಡದೇ ಇರೋಣ. ಪದೇ ಪದೇ ನಾನು ಹೇಳಿದೆ ಅನ್ಕೋಬೋದು. ನಿಮ್ಗೆ ಜಾಸ್ತಿ ಏನಪ್ಪ ಇದು ಕೊರಿತಾ ಇದ್ದಾರೆ ಲಾಂಗ್ ವೀಡಿಯೋ ಅಂತ ಅನಿಸ್ಬೋದು. ಆದರೆ ನನ್ನ ಮಾತಿನ ಸ್ವಲ್ಪ ಆದರೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಆದಷ್ಟು ಗ್ಲೋಬಲ್ ವಾರ್ಮಿಂಗನ್ನು ನಿಲ್ಲಿಸೋಕ್ಕೆ ನಮ್ಮ ಕೈಯಿಂದ ಆಗಿದ್ದ ಏನಾದರೂ ಒಂದು ಸಹಾಯವನ್ನು ಮಾಡೋಣ. ನಾವೇ ಏನಾದರೂ ಒಂದು ಇದಕ್ಕೆ ಒಂದು ದಾರಿ ಹುಡ್ಕೊಳ್ಳೋಣ. ನಮ್ಮಿಂದ ಏನು ಒಳ್ಳೆಯದು ಮಾಡಲಿಕ್ಕೆ ಆಗುತ್ತೆ ಅಂತ ನಾವು ಯೋಚನೆ ಮಾಡೋಣ. ಆದಷ್ಟು ಮರ ಬೆಳೆಸೋಣ. ಒಳ್ಳೊಳ್ಳೆ ಮರಗಳನ್ನ, ಆಕ್ಸಿಜನ್ ಕೊಡುವಂಥ ಮರಗಳನ್ನು ನೆಡೋಣ. ಜಾಗ ಇಲ್ವಾ, ಒಂದು ಸಣ್ಣ ಪಾಟಲ್ಲಾದರೂ ಏನಾದರೂ ಒಂದು ತುಳಸಿನಾದರೂ ನೆಟ್ಕೊಳ್ಳೋಣ. ತುಳಸಿಯಿಂದನೂ ಎಷ್ಟು ಆಕ್ಸಿಜನ್ ಸಿಗುತ್ತೆ, ಅದು ಒಂದು ಒಳ್ಳೆಯದಲ್ವ, ಪ್ಯೂರಿಫೈ ಮಾಡುತ್ತೆ. ಈ ಬ್ಯಾಡ್ ಇದಿರುತ್ತಲ್ವ, ಕಾರ್ಬನ್ ಡೈಆಕ್ಸೈಡನ್ನೆಲ್ಲ ಅದು ಪ್ಯೂರಿಫೈ ಮಾಡುತ್ತೆ. ಸೊ ಇಂಥದ್ದು ಸಣ್ಣ ನಾವು ಮಾಡಿಕೊಂಡ್ರೆ ನಮಗೂ ಅನುಕೂಲ, ಸಮಾಜಕ್ಕೂ ಒಳ್ಳೆಯದು. ಸೊ ಇದಾಗಿತ್ತು. ಥ್ಯಾಂಕ್ ಯು ಫ್ರೆಂಡ್ಸ್. ಓಕೆ, ಬಾಯ್ ಬಾಯ್.